ಮಾವ ಅಮ್ಮ ಇಲ್ಲಿ. ಅಮ್ಮ ರೂಮಲ್ಲಿದ್ದಾಳಪ್ಪ. ಯಾಕೆ ಗೌತಮ್ ಏನಾಯ್ತು? ಅಪೇಕ್ಷಾ ನೋಡಿದ್ಯಾ ನಿನ್ ಬಾವ ಹುರ್ಕೋತಾ ಇದ್ದಾನೆ. ಯಾಕೆ ಗೊತ್ತಿಲ್ಲ ಅಂಕಲ್. ಅಯ್ಯೋ ಅಲ್ಲಿ ಏನಾಗುತ್ತೇನಮ್ಮ, ಇರು ನೋಡ್ಕೊಂಡ್ ಬರ್ತೀನಿ. ಏನಮ್ಮ ಇದೆಲ್ಲ? ಏನ್ ಮಾಡ್ತಾರ ನೀವು? ಯಾಕೆ ಗೌತಮ್ ಏನಾಯ್ತು? ಯಾಕೆ ಟೆನ್ಷನ್ ಅಲ್ಲಿ ಇದೆಯಾ? ಟೆನ್ಷನ್ ಅಲ್ಲಮ್ಮ, ಸಂಕಟ ಆಗ್ತಾ ಇದೆ ನನಗೆ. ಏನ್ ನಡೀತಾ ಇದೆ ಮನೇಲಿ? ನಾನು ನೆಮ್ಮದಿಯಾಗಿರೋಂಥದ್ದು ಏನು ನಡೀತಾ ಇಲ್ಲ. ಈ ಮನೇಲಿ ನಡೀತಾ ಇರೋದು ಯಾವುದು ಸರಿ ಇಲ್ಲ, ನನಗೆ ಇಷ್ಟ ಆಗ್ತಾ ಇಲ್ಲ. ಅಲ್ಲ, ನೀವು ಮತ್ತೆ ಭೂಮಿಕಾ ಸೇರ್ಕೊಂಡು ಏನ್ ಮಾಡಕ್ ಹೊರಟಿದ್ದೀರಿ? ನಿಮ್ಗೆ ಈ ತರ ಮಾಡೋದಕ್ಕೆ ಮನ್ಸಾದ್ರೂ ಹೇಗೆ ಬಂತು? ಫಸ್ಟ್ ಆಫ್ ಆಲ್ ಹೀಗೆ ಮಾಡ್ಬೋದು ಅಂತ ನೀವು ಹೇಗೆ ಅನ್ಕೊಂಡ್ರೆ ಹೇಳಿ. ಏನಾಯ್ತು ಗೌತಮ್? ಪ್ಲೀಸ್ ಅಮ್ಮ, ಎಲ್ಲ ಗೊತ್ತಿದ್ದು ಏನು ಗೊತ್ತಿಲ್ಲದೆ ಇರೋ ತರ ಆಡಬೇಡಿ. ನೀವು ಭೂಮಿಕಾ ನನಗೆ ಗೊತ್ತಿಲ್ಲದೆ ನಾನು ಹೇಳೋದಕ್ಕೆ ಕಷ್ಟ ಆಗ್ತದೆ. ಅಲ್ಲ, ನೀವು ಈ ತರ ಎಲ್ಲ ಹೇಗೆ ಪ್ಲಾನ್ ಮಾಡ್ಕೊಂಡ್ರೆ? ನಾನು ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ರೆಡಿ ಇದ್ದೀನಿ ಅಂತ ನೀವು ಹೇಗೆ ಅನ್ಕೊಂಡ್ರಿ? ನೀವು ಕೇಳಿದ ತಕ್ಷಣ ನೀವೇನೇ ಹೇಳಿದ್ರು ನಾನು ಅದನ್ನ ಮಾಡ್ಬಿಡ್ತೀನಿ, ನಾನು ಅದನ್ನ ಒಪ್ಕೊಂಡ್ಬಿಡ್ತೀನಿ ಅಂತಾನ, ಅದು ಒಪ್ಪಿಸ್ಬೋದು ಅಂತಾನ? ದಯವಿಟ್ಟು ನಿಮ್ಮ ತಲೆಯಿಂದ ಅದನ್ನ ತೆಗೆದುಹಾಕಿ. ನೋಡಿ, ನನಗೆ ಸರಿ ಅಲ್ಲ ಅನ್ಸಿದ್ದನ್ನ ಯಾರೇ ಹೇಳಿದ್ರು ನಾನು ಮಾಡಲ್ಲ. ನನ್ನ ಮನಸ್ಸಾಕ್ಷಿ ಏನು ಹೇಳುತ್ತೋ ನಾನು ಅದನ್ನೇ ಮಾಡೋದು. ನನಗೆ ಸಿಡ್ಲು ಬಡ್ದಾಗಾಯ್ತು. ನಾನು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲಮ್ಮ. ನಿಜವಾಗ್ಲೂ ನನ್ನ ಸೆಂಟಿಮೆಂಟ್ ಹರ್ಟ್ ಆಯ್ತು. ಗೌತಮ್ ಪ್ಲೀಸ್, ನಾನು ಹೇಳೋದನ್ನ ಸ್ವಲ್ಪ ಸಮಾಧಾನದಿಂದ ಕೇಳಿಸ್ಕೊ. ಅಮ್ಮ ಪ್ಲೀಸ್, ಇದು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ, ನಾನು ಕೇಳ್ತೀನಿ. ಈ ವಿಷಯದ ಬಗ್ಗೆ ನಾನು ಮಾತಾಡಕ್ಕಲ್ಲ, ಕೇಳಿಸ್ಕೊಳ್ಳೋದಕ್ಕೂ ಇಷ್ಟ ಇಲ್ಲ. ನಾನು ಇದಕ್ಕೆ ರೆಡಿ ಇಲ್ಲ. ಇದು ಬಿಟ್ಟು ಬೇರೆ ಏನಾದರೂ ಇದ್ರೆ ಹೇಳಿ. ಹೀಗೆ ಹೇಳಿದ್ರೆ ಹೇಗೆ ಗೌತಮ್? ನನ್ನ ಮೇಲೆ ನಿನಗೆ ಗೌರವ ಇದ್ರೆ ನಾನು ಹೇಳೋದನ್ನ ಕೇಳಿಸ್ಕೊ. ಇಲ್ದಿದ್ರೆ ಬಿಟ್ಬಿಡು, ನಾನು ಸುಮ್ಮನೆ ಇರ್ತೀನಿ. ಸರಿ ಹೇಳಿ. ನೋಡು ಗೌತಮ್, ನೀವಿಬ್ರು ಚೆನ್ನಾಗಿರ್ಲಿ, ನಿಮ್ಮಿಬ್ರಿಗೂ ಮಕ್ಕಳಾಗ್ಲಿ ಅಂತ ನಾವು ದೇವ್ರಿಗೆ ಹರಕೆ ಹೊತ್ಕೊಂಡಿದ್ರೆ ನೀನೇನ್ ಮಾಡಿದೆ? ಸುಳ್ಳು ಹೇಳಿದೆ. ಸುಳ್ಳ? ಹಾ, ಸುಳ್ಳು ಹೇಳಿದೆ. ಸಮಸ್ಯೆ ಇರೋದು ನನಗೆ, ನನ್ನಿಂದ ಮಕ್ಕಳಾಗಲ್ಲ ಅಂತ ಹೇಳಿಲ್ಲ. ಅಲ್ಲಮ್ಮ, ಅದು ಡಾಕ್ಟರ್ ಹೇಳಿದ್ಮೇಲೆ ನಾನು ಅದು. ಸಾಕು ನಿಲ್ಸು ಗೌತಮ್, ಮತ್ತೆ ನನ್ನನ್ನು ಫೂಲ್ ಮಾಡಕ್ಕೆ ಬರಬೇಡ. ನಾನೆಲ್ಲ ಕ್ರಾಸ್ ಚೆಕ್ ಮಾಡಿದ್ದೀನಿ. ಸಮಸ್ಯೆ ಇರೋದು ನಿನಗಲ್ಲ, ಭೂಮಿಕಾಗೆ.